ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ನಿಮ್ಮನ್ನೆಲ್ಲರನ್ನು ನಾನು ಪಾಸ್ಟರ್ ಕುಮಾರ್ ಬಾಂಬೆ ಸ್ವಾಗತಿಸಿಕೊಳ್ತೇನೆ. ಕರ್ತನಾದ ಯೇಸು ಸ್ವಾಮಿ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಈ ಒಂದು ಸಮಯದಲ್ಲಿ ಮುಂಜಾನೆ ಸಮಯದಲ್ಲಿ ನಾವು ದೇವರ ಧ್ಯಾನವನ್ನು ಮಾಡಿಕೊಳ್ಳೋಣ. ಯಾಕಂದರೆ ಇದು ಸಮಯ ಬಹಳ ಅಮೂಲ್ಯವಾಗಿದೆ. ಸೊ ಯೇಸು ಸ್ವಾಮಿ ಕಳೆದ ರಾತ್ರಿಯಿಂದ ನಮ್ಮನ್ನು ಕಾಯ್ದು ಕಾಪಾಡಿ ರಕ್ಷಣೆ ಮಾಡಿ ಆಶೀರ್ವಾದಿಸಿದ್ದಾನೆ. ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸೋಣ. ಅದೇ ರೀತಿಯಾಗಿ ಈ ಒಂದು ಸಮಯದಲ್ಲಿ ಇವತ್ತು ಭಾನುವಾರ, ಅಂದರೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಆರಾಧನೆ ಮಾಡುವ ದಿನ, ಸಂತೋಷದ ದಿನ. ಪ್ರತಿ ದಿನವೂ ನಮಗೆ ಸಂತೋಷದ ದಿನ. ಆದರೆ ಭಾನುವಾರ ವಿಶೇಷತೆ ಏನೆಂದರೆ, ದೇವರ ಮಕ್ಕಳು ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಸ್ಥಳದಲ್ಲಿ ಕೂತು ಆರಾಧನೆ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ ದೇವರು ಪ್ರಸನ್ನತೆಯಿಂದ ಆ ಸ್ಥಳವನ್ನು ತುಂಬಿಸುತ್ತಾನೆ. ಪ್ರಿಯರೇ, ಅದಕ್ಕೋಸ್ಕರ ವಿಶೇಷವಾದ ಭಾನುವಾರ ಆರಾಧನೆಗೆ ನೀವೆಲ್ಲರೂ ಯಾರೂ ತಪ್ಪಿಸಬೇಡ್ರಿ. ಎಲ್ಲರೂ ಯೇಸುವಿನ ನಾಮದಲ್ಲಿ ಸಭೆಗೆ ಹೋಗ್ರಿ. ನಿಮ್ಮ ಸಭೆಗೆ ಹೋಗ್ರಿ, ನಿಮ್ಮ ಆಲಯಕ್ಕೆ ಹೋಗ್ರಿ. ನಿಮ್ಮ ಮನೆಯನ್ನು ಕೆಲಸವನ್ನು ಬೇಗನೆ ಮುಗಿಸಿಕೊಂಡು ಎಲ್ಲವನ್ನು ಸೈಡಿಗೆ ಇಟ್ಟು ಯೇಸುವಿನ ಆಲಯಕ್ಕೆ ಹೋಗ್ರಿ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ದಿನದಲ್ಲಿ ನಾವು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವು ಒಂದು ವಾಕ್ಯಗಳನ್ನು ಧ್ಯಾನವನ್ನು ಮಾಡಿ ನಾವು ಮುಂದೆ ಹೋಗೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅದ್ಭುತ ಸ್ವರೂಪನಾದ ಆಲೋಚನಾ ಕರ್ತನೆ, ಶಾಂತಿದಾಯಕನಾದ ದೇವರೇ, ಸಮಾಧಾನದ ಪ್ರಭುವೇ, ನಿತ್ಯನಾದ ತಂದೆ ಯೇಸು ಸ್ವಾಮಿ, ನಿನ್ನ ನಾಮದಲ್ಲಿ ಕರ್ತನಾದ ದೇವರೇ, ಈ ದಿನವನ್ನು ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಪರಿಶುದ್ಧ ಆತ್ಮನೇ, ನಾವು ಅಲ್ಪರು, ಅಯೋಗ್ಯರು, ಪಾಪಿಗಳು ಸ್ವಾಮಿ. ನಮ್ಮ ಅಂಗಾಂಗಗಳಿಂದ, ನಮ್ಮ ಕ್ರಿಯೆಗಳಿಂದ ನಿನ್ನ ವಿರುದ್ಧವಾಗಿ ದೇವರೇ ಮಾಡಿದ ಪಾಪದಿಂದ ನಮ್ಮನ್ನು ಕ್ಷಮಿಸು ಸ್ವಾಮಿ. ನಾವು ಮನುಷ್ಯರು ಸ್ವಾಮಿ. ಹೌದು ಕರ್ತನಾದ ದೇವರೇ, ಈ ದಿನದಲ್ಲಿ ಕರ್ತನಾದ ದೇವರೇ, ಈ ವಿಡಿಯೋದ ಮೂಲಕವಾಗಿ ಅನೇಕ ಜನರು ಸ್ವಾಮಿ ನಿನ್ನ ಬಳಿಗೆ ಬರಲಿ ಸ್ವಾಮಿ, ನಿನ್ನ ಅಂಗಳದಲ್ಲಿ ಬರಲಿ ಸ್ವಾಮಿ ದೇವರೇ. ವಿಶೇಷವಾದ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ ದೇವರೇ. ಕರ್ತನಾದ ಯೇಸು ಸ್ವಾಮಿ, ಈ ದಿನದಲ್ಲಿ ಈ ಜಗತ್ತಿನ ಮೇಲೆ ನಡೆಯುವಂಥ ಎಲ್ಲ ಪ್ರಾರ್ಥನೆ ಕೂಟಗಳನ್ನು ದೇವರೇ, ಹೌಸ್ ಪ್ರೇಯರನ್ನು ಸ್ವಾಮಿ ದೇವರೇ, ಚರ್ಚಸ್ಗಳನ್ನು ಸ್ವಾಮಿ ದೇವರೇ, ಯೇಸು ನಿನ್ನ ನಾಮದಿಂದ ಸ್ವಾಮಿ ದೇವರೇ, ಎಲ್ಲ ಸಭೆಗಳನ್ನು ಆಶೀರ್ವಾದ ಮಾಡು. ಎಲ್ಲ ಸಭೆ ವಿಶ್ವಾಸಿಗಳನ್ನು ಕರ್ತನಾದ ದೇವರೇ, ಅವರವರ ನೆರೆಯವರ ಪಕ್ಕದವ್ರನ್ನು ಸಭೆಗೆ ಕರ್ಕೊಂಡು ಬರುವಂತೆ ನೀನು ಸಹಾಯ ಮಾಡಪ್ಪ ಸ್ವಾಮಿ. ಎಲ್ಲ ಸಭೆಗಳಲ್ಲಿ ಸ್ವಾಮಿ ಹೊಸ ಆತ್ಮಗಳು ತುಂಬಲ್ಪಡಬೇಕು ಯೇಸುವಿನ ನಾಮದಲ್ಲಿ. ಎಲ್ಲ ಸಭೆಗಳಲ್ಲಿ ಸ್ವಾಮಿ ದೇವರೇ, ಕ್ರಿಸ್ತ ಯೇಸುವಿನ ನಾಮದಿಂದ ಅದ್ಭುತ ಕಾರ್ಯ, ಸೂಚಕ ಕಾರ್ಯ, ಬಿಡುಗಡೆ ಕಾರ್ಯ ಯೇಸುವಿನ ನಾಮದಿಂದ ಉಂಟಾಗಲಿ ಸ್ವಾಮಿ ದೇವರೇ. ಪವಿತ್ರ ಆತ್ಮ ಆ ಅದ್ಭುತ ಕಾರ್ಯವನ್ನು ಯೇಸುವಿನ ನಾಮದಿಂದ ಮಾಡಲಿ ಸ್ವಾಮಿ ದೇವರೇ. ನನ್ನ ಕರ್ತನಾದ ದೇವರೇ, ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನನ್ನ ಕರ್ತನಾದ ದೇವರೇ 13, 14, 15ನೇ ವಾಕ್ಯದಲ್ಲಿ ನೋಡ್ತೇವೆ ಸ್ವಾಮಿ ದೇವರೇ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯಿಂದಲೇ ರೋಗಿಯು ಸ್ವಸ್ಥತೆಯಾಗುತ್ತಾನೆ. ದೇವರು ಆತನನ್ನು ಗುಣಪಡಿಸುತ್ತಾನೆ, ಆತನು ಎಬ್ಬಿಸುತ್ತಾನೆ. ಆತನನ್ನು ತಪ್ಪು ಮಾಡಿದ್ದರೂ, ಪಾಪ ಮಾಡಿದ್ದರೂ ಅದು ಕೂಡ ಕ್ಷಮಾಪಣೆ ಆಗುತ್ತೆ ಅಂತ ನೋಡ್ತೇವೆ ಸ್ವಾಮಿ. ಈ ವಾಕ್ಯದ ಮೂಲಕವಾಗಿ ಎಲ್ಲ ಸಭೆಗಳನ್ನು ಆಶೀರ್ವಾದ ಮಾಡು, ಬಲಪಡಿಸು. ನೀನೇ ಅಭಿಷೇಕಿಸು ನನ್ನ ದೇವರೇ. ನಮ್ಮ ತಪ್ಪು ಅಪರಾಧಗಳನ್ನು ಕ್ಷಮಿಸಿ ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಯೇಸುವೇ, ನಿನ್ನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೀನ್. ಪ್ರೈಸ್ ದ ಲಾರ್ಡ್ ಜೀಸಸ್. ಕರ್ತನಾದ ಯೇಸು ಸ್ವಾಮಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಒಂದು ಸಮಯದಲ್ಲಿ ನಾವು ಒಂದು ಕೀರ್ತನೆಯನ್ನು ಓದಿಕೊಂಡು ನಾವು ಯೇಸುವಿನ ನಾಮದಲ್ಲಿ ಧ್ಯಾನವನ್ನು ಮಾಡಿಕೊಳ್ಳೋಣ. ದಯವಿಟ್ಟು ಕ್ಷಮಿಸಿರಿ, ನನ್ನಲ್ಲಿ ಇರುವಂಥ ಬೈಬಲು ಹಿಂದಿ ಇದೆ, ಅದಕ್ಕೋಸ್ಕರ ನನ್ನನ್ನು ಕ್ಷಮಿಸಿರಿ. ಸೊ ಒಂದು ವಾಕ್ಯಗಳನ್ನು ಓದಿಕೊಂಡು ನಾವು ದೇವರ ಜ್ಞಾನವನ್ನು ಮಾಡಿಕೊಳ್ಳೋಣ. ಕೀರ್ತನೆ 146, ಉದ್ಧಾರಕರ್ತ ಪರಮೇಶ್ವರ್ ಕಿ ಸ್ತುತಿ ಹೋ. ಕೀರ್ತನೆ 146ನೇ ಕೀರ್ತನೆಯಲ್ಲಿ ದೇವರ ವಾಕ್ಯ ಈ ಥರ ಹೇಳ್ತದೆ, ಯಹ ಕಿ ಸ್ತುತಿ ಕರೋ ಹೇ ಮೇರೆ ಮನ್, ಯೆಹೋವಾ ಕಿ ಸ್ತುತಿ ಕರ್. ಹಲ್ಲೆಲೂಯ. ಮತ್ತೆ 2ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟದೆ ಏನಂದರೆ, मैं जीवन भर यहोवा की स्तुति करता रहूँगा, जब तक मैं बना रहूँगा तब तक मैं अपने
ಪರಮೇಶ್ವರ್ ಕ ಭಜನ್ ಗಾತಾ रहूँगा. 2ನೇ ವಾಕ್ಯದಲ್ಲಿ ವಿಶೇಷವಾದ ಒಂದು ವಾಗ್ದಾನ ವಾಕ್ಯವು ದೇವರು ಕೊಡ್ತಾನೆ. ಅದು ಏನಂದರೆ ನಾವು ನೆರವೇರಿಸಬೇಕು. ನಾವು ಜೀವಂತವಾಗಿ ಇರುವವರೆಗೂ ನಾವು ಕರ್ತನಾದ ಯೇಸು ಸ್ವಾಮಿಗೆ ಜೀವಿಸಬೇಕು. ಕರ್ತನಾದ ಯೇಸು ಸ್ವಾಮಿನಲ್ಲೇ ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕು. ಕರ್ತನಾದ ಯೇಸುವಿನ ನಾಮದಲ್ಲಿ ನಾವು ಸ್ಥಿರವಾಗಿ ನಿಂತು ನಂಬಿಕೆಯಲ್ಲಿ ನಿಂತು ಆತನ ರಾಜ್ಯವನ್ನು ಬಲಪಡಿಸಬೇಕು. ಆತನ ರಾಜ್ಯವನ್ನು ಮೇಲೆಗೆತ್ತಬೇಕು. ಆತನ ರಾಜ್ಯಕ್ಕಾಗಿ ಆತನ ಮಹಿಮೆಗಾಗಿ ನಾವು ಈ ಭೂಲೋಕದ ಮೇಲೆ ಜೀವಿಸಬೇಕು. ಅನ್ಯ ಜನರಿಗೆ ನಿಮ್ಮ ಒಂದು ಸಾಕ್ಷಿಯನ್ನು ಹಚ್ಚಿರಿ. ಅನ್ಯ ಜನರ ಮುಂದೆ ನೀವು ನಿಮ್ಮ ಕಥೆಯನ್ನು ಹಚ್ಚಿರಿ. ಹಾಲೆಲೂಯಾ. ಅಂದರೆ ದೇವರು ಮಾಡಿದ ಉಪಕಾರವನ್ನು ನೀವು ಅನ್ಯ ಜನರಿಗೆ ಹೇಳಿದಾಗ ಅವರು ನಿಮ್ಮನ್ನು ಮಾತನ್ನು ಕೇಳಿ ದೇವರು ಅವರ ಮನಸ್ಸನ್ನು ಅವರ ಹೃದಯವನ್ನು ಬದಲಾವಣೆ ಮಾಡ್ತಾನೆ. ಅವರಿಗೆ ಮಾರ್ಗ ಸತ್ಯ ಜೀವವು ಯೇಸು ಸ್ವಾಮಿ ಇದ್ದಾನೆ ಅಂತ ಅವರಿಗೆ ನಿಮ್ಮ ಮೂಲಕವಾಗಿ, ನಿಮ್ಮ ಪ್ರಾರ್ಥನೆ ಮೂಲಕವಾಗಿ, ನಿಮ್ಮ ನಂಬಿಕೆಯ ಮೂಲಕವಾಗಿ ಅವರಿಗೂ ಕೂಡ ನಿಮ್ಮಲ್ಲಿ ಯೇಸು ಸ್ವಾಮಿ ಕಾಣಿಸ್ತಾನೆ. ನಿಮ್ಮಲ್ಲಿ ಯೇಸುವಿನ ಆಶೀರ್ವಾದ ಅವರಿಗೆ ತೋರಿ ಬರ್ತದೆ. ಪ್ರಿಯರೇ, ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಮ್ಮ ಕುಟುಂಬಗೋಸ್ಕರ, ನಮ್ಮ ಸೇವೆಗೋಸ್ಕರ, ನಮ್ಮ ಬಿಸ್ನೆಸ್ ವ್ಯಾಪಾರಗೋಸ್ಕರ, ಎಲ್ಲ ಸೇವಕರಿಗೋಸ್ಕರ, ಎಲ್ಲ ಒಂದು ಕಷ್ಟದಲ್ಲಿ ಇರುವಂಥ ಸೇವಕರು ಮತ್ತು ವಿಶ್ವಾಸಿಗಳು ಎಲ್ಲರಿಗೋಸ್ಕರ ಪ್ರಾರ್ಥಿಸಿರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್.